ಯಾವ ಶಾಸಕರು ಕೂಡ ಎದ್ದು ನಿಂತ್ಬಿಟ್ಟು ಜೂಜಾಟ ಅಂತ ತಡೀರಿ, IPL ಹೆಸರಲ್ಲಿ ನಡೀತಾ ಇರುವ ಬೆಟ್ಟಿಂಗ್ ಅನ್ನ ತಡೀರಿ, ಲೋಕಲ್ ಕ್ರೀಡೆಗಳನ್ನ ಲೋಕಲ್ ಕ್ರೀಡಾಪಟುಗಳನ್ನ ನೀವು ಬೆಳೆಸಿ ಹಿಂಗ್ ಯಾರು ಮಾತನಾಡ್ದಂಗ್ ಕಾಣ್ಲಿಲ್ಲ ಸರ್. ಅವ್ರಿಗೂ ಫ್ರೀ ಟಿಕೆಟ್ ಈ ವಿಧಾನಸಭೆ ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕಾಯ್ತು. ಆದ್ರೆ ಯಾವುದೋ ಒಂದು ಈ ಜೂಜಾಟದ ಒಂದು ವಿಚಾರ ಇಟ್ಕೊಂಡು ಇವತ್ತು ಚರ್ಚೆ ಆಗ್ತಾ ಇದೆ ಅಂತಂದ್ರೆ ನನ್ನಂತ ಯುವ ಜನತೆ ಸುರೇಶ್ ಕುಮಾರ್ ಸರ್ ಬಂದಿದ್ರು, ನರಸಿಂಹಮೂರ್ತಿ ಸರ್ ಇವಾಗ ಸುರೇಶ್ ಕುಮಾರ್ ಸರ್ ಜಾಯಿನ್ ಆಗಿದ್ರು, ಅವರು ಪತ್ರ ಬರೆದಿದ್ದಾರೆ ನನಗೆ ಬೇಡ ಫ್ರೀ ಟಿಕೆಟ್ ಅಂತ ಹೇಳಿ. ಬರ್ಸಿ ನಿಮ್ಮ ಪಕ್ಷದ ಶಾಸಕರ ಕೈಲೂ ಕೂಡ ಹೇಳಿ ಬರ್ಸಿ ನೋಡೋಣ. ನಮ್ಮೆಲ್ಲ ಪಕ್ಷದವರು ಯಾರು ಹೋಗಲ್ಲ ಮೇಡಮ್, ನೀವು ಬರ್ದಿಕೊಳ್ಳಿ ಯಾರಾರು ಒಬ್ರು ಫ್ರೀ ಟಿಕೆಟ್ ಬೇಕು ಅಂತ ಯಾರು ಇಲ್ಲ ನೋಡಿ. ನಮ್ಮ ಯುವ ನಾಯಕರು ಆಗಿದ ತಕ್ಷಣನೇ ಒಂದು ಟ್ವೀಟ್ ಮಾಡಿದ್ದಾರೆ, ನೀವು ನೋಡಿ ನಮ್ಮ ಪಕ್ಷದಿಂದ ಯಾರಾದ್ರೂ ಒಬ್ರು ಫ್ರೀ ಟಿಕೆಟ್ಗೆ ಬೇಕು ಅಂತ ಯಾರು ಕೇಳಿದ್ರೆ ನೀವು ಅವಾಗ ಮಾತಾಡಿ. ಓಕೆ ಸೊ ನೋಡೋಣ ಸರ್, ಕಾದ್ ನೋಡೋಣ ಸರ್. ಇವರೆಲ್ಲ 5 ಟಿಕೆಟ್ ಕೇಳ್ತಾರಲ್ಲ, ಈ ಟೆಸ್ಟ್ ಮ್ಯಾಚಿಗೆ ನಾವು ಬೇಕಾದ್ರೆ 1000 ಟಿಕೆಟ್ ಕೊಡ್ತೀವಿ. ಕೂತ್ಕೊಳ್ಳಿ ನೋಡೋಣ. ಕರೆಕ್ಟ್. ರಂಜಿ ಟ್ರೋಫಿಗೆ 2000 ಟಿಕೆಟ್ ಕೊಡ್ತೀವಿ, ಬರ್ಲಿ ಮ್ಯಾಚ್ ನೋಡ್ಲಿ, ಅಲ್ಲೇ ತನಕ ಕ್ರಿಕೆಟ್ ಬೆಳೆಯೋದು, ಇವರೆಲ್ಲ ಸ್ಟಾರ್ ಆಗ್ಬೇಕು, ಅದ್ ಬರ್ಲಿ, ಅದಕ್ಕೆ ಬೇಕಾದ್ರೆ ಕೊಡೋಣ, ಫ್ರೀಯಾಗಿ ಕೊಡೋಣ, ಅವ್ರು ಕೇಳೋದೇ ಬೇಡ, ನಾವು ಕೊಡ್ತೀವಿ, ಅವ್ರ ಜನ ಕರ್ಕೊಂಡ್ಬಂದು ಕೂರಿಸ್ಲಿ, ಮಾದರಿಯಾಗಿ ಜನರನ್ನ ಎನ್ಕರೇಜ್ ಮಾಡಿ. ಕಶ್ಯಪ್ನವರು ಮಾತಾಡಿದ್ರಲ್ಲ ಜನ ಜೊತೆ ನಿಂತ್ಕೋಬಾರ್ದು ಅದು ಅಂದ್ಬಿಟ್ಟು, ಅವರೇ ಖುದ್ದಾಗಿ ಹೋದ್ ತಿಂಗಳು 1.5 ಕೋಟಿ ಖರ್ಚು ಮಾಡಿ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ದಾರೆ. ಅವಾಗ ಜನ ಬೇಕು, ಓಟ್ ಬೇಕು, ಇಲ್ಲಿ ಇವ್ರಿಗೆ ಬೇಡ, ಇವ್ರ ಜನ ನಿಂತ್ಕೊಳಕ್ ಇದು ಇಲ್ಲ. ಈಗ ನೀವ್ ಹಾಗೆ ಅಶೋಕ್ ಅವ್ರ ಬಗ್ಗೆ ಮಾತಾಡ್ತಿದ್ರಿ, ಅಶೋಕ್ ಅವರು ಇವ್ರಿಗೆ ಬಾರ್ ನಿಲ್ಸ್ಬಿಟ್ರೆ ಎಲ್ಲ ಬಂದ್ಬಿಟ್ಟು ಅದ್ ಮಾಡಿದ್ರೆ ಒಳ್ಳೇದೇ. ಯಾಕಂದ್ರೆ ಕುಂಬಳೆ ಮತ್ತೆ ಶ್ರೀನಾಥ್ ಇದೇ ಮಾಡಕ್ಕಿದ್ರು, ಇದು KC ಅವರು ಪ್ಲಾನ್ ಮಾಡಿ ಎಲ್ಲ ಇದು ಬೆಳಗಾಂ ಒಳಗೆ ಮತ್ತೆ ತುಮಕೂರೊಳಗೆ ಮಂಗಳೂರೊಳಗೆ ಎಲ್ಲಾ ಕಡೆನೂ ಸ್ಟೇಡಿಯಂ ಕಟ್ಬಿಟ್ಟು ಕ್ಲಬ್ ಹೌಸ್ ಮಾಡಕ್ಕಿದ್ರು. ಅದನ್ನ ಕುಂಬಳೆ ಮತ್ತೆ ಶ್ರೀನಾಥ್ ಅಪೋಸ್ ಮಾಡಿದ್ರು. ಅದ್ ಮಾಡಿದ್ರೆ ಒಳ್ಳೇದೇ. ಅಶೋಕ್ ಅವ್ರಿಗೆ ನಾನು ನಮಸ್ಕಾರ ಹೇಳ್ತೀನಿ. ಬಟ್ ಇಲ್ಲ ಸರ್, ಅವ್ರು ನೀವು ಟೋನ್ ಅವ್ರದ್ದು ಹಾಗೆ ಹೇಳಿಕೆಯ ಪದಗಳ ಬಳಕೆಯನ್ನ ನೀವು ಅಬ್ಸರ್ವ್ ಮಾಡಿದ್ರು ಎಲ್ಲೋ ಗೊತ್ತಿಲ್ಲ ಸರ್. ಟೈಟ್ ಮಾಡೋಕೆ ಯಾಕೆ ಟೈಟ್ ಮಾಡೋಕೋಸ್ಕರ ನೀವು CL7 CL4 ಲೈಸೆನ್ಸ್ ಅನ್ನ ನೀವು ರದ್ದು ಮಾಡಿ ಆಗ ಎಲ್ಲರೂ ಓಡ್ ಬರ್ತಾರೆ. ದಿಸ್ ವಾಸ್ ದ ಎಕ್ಸಾಕ್ಟ್ ವರ್ಡ್ಸ್ ಹಿ ಯೂಸ್ಡ್. ಅದನ್ನೇ ಹೇಳ್ತಾರೆ, ಕಾಳಜಿ ಅಲ್ಲ ಧಮಕಿ, ಅದು ಧಮಕಿ ಅದೇ ಗೊತ್ತು. ಬಟ್ ಆದ್ರೆ ಒಳ್ಳೇದೇ, ವೀಲ್ ವೆಲ್ಕಮ್ ಇಟ್. ಯಾಕಂದ್ರೆ ಕ್ರಿಕೆಟ್ ನರ್ಸನ್ನ ಇದು ಕುಡ್ಕರ ಜಾಗ ಅಲ್ಲ. ಈಗ ಇಷ್ಟೆಲ್ಲ ಇವ್ರು ಕೊಟ್ಟಿದಾರಲ್ಲ KC ಅವರು, ಓಡೋಗಿ ಅವ್ರಿಗೆ ಏನ್ ನಿಮ್ 3 ಟಿಕೆಟ್ 5 ಟಿಕೆಟ್ ಅಂದ್ಬಿಟ್ಟು. ನಾನು ಹೇಳಿದ್ರೆ, ನಾನು 40 ವರ್ಷದಿಂದ ಕ್ರಿಕೆಟ್ ಬರ್ಕೊಂಡ್ ಬಂದಿದ್ದೀನಿ. 86ರಿಂದ ಮುಂಚೆ ಆಡ್ತಿದ್ದೆ, 86ರಿಂದ ಇಷ್ಟ ತನಕ ಕ್ರಿಕೆಟ್ ಮಾತಾಡಿದ್ದೀನಿ, ಬರ್ದಿದ್ದೀನಿ. ನನಗೆ ಅಕ್ರೆಡಿಟೇಷನ್ ಇಲ್ಲ, ಹಾಕಿದ್ದೀನಿ ಅಪ್ಲಿಕೇಶನ್, ಯಾವತ್ತಿಲ್ದ್ರೋಗ ಅಪ್ಲಿಕೇಶನ್ ಹಾಕಿ ಬಂದೆ, ಅಕ್ರೆಡಿಟೇಷನ್ ಕೊಟ್ಟು. ನಮಗೆ ಯಾರು ರೆಸ್ಪಾಂಡು ಮಾಡ್ತಿಲ್ಲ, ಅಪ್ರೂವ್ ಆಗಿದೆಯೋ ಇಲ್ಲೋ ಅಂದ್ಬಿಟ್ಟು. ಸೊ ನಮ್ಮಂಥವ್ರಿಗೆ ಆದ್ರೆ ನೀವು ಬೇರೆಯವ್ರಿಗೆ ಯಾವ ಗೆತ್ತಿ ನೋಡಿ. 40 years ಕ್ರಿಕೆಟರ್ಸ್ಗೋಸ್ಕರ ಬರ್ದಿದ್ದೀನಿ, ನಿಂತಿದ್ದೀನಿ. ಎಷ್ಟೋ ಜನ ಅವ್ರಿಗೆಲ್ಲ ಬರ್ದಾಗೆಲ್ಲ ಡಿಫಮೇಷನ್ ಕೇಸ್ ಹಾಕಿದ್ದಾರೆ, ಯಾಕಂದ್ರೆ ನಾನು ನಿಯತಾಗಿ ಬರೀತೀನಿ. ಬಟ್ ನಮಗೆ ಇಲ್ಲ ನೋಡಿ. ಇವ್ರು ಹೋಗ್ಬಿಟ್ಟು ಶಾಸಕರಿಗೆ 3 ಅಲ್ಲ 5 ಅಲ್ಲ ಏನ್ ಬೇಕಾದ್ರೂ ಮಾಡ್ತೀನಂದ್ರೆ ನಾನು KCನ ಡಿಫೆಂಡ್ ಮಾಡ್ಕೊಳ್ತಿಲ್ಲ, ಬಟ್ ಇದು ಬ್ಲಾಕ್ ಮೇಲ್ ಮಾಡ್ದಂಗಲ್ವಾ ಸರ್? KCನ ನೀವು ಟಿಕೆಟ್ ಕೊಡದೆ ಹೋದ್ರೆ ನಾವು ಬಾಡಿಗೆ ಹೆಚ್ಚು ಮಾಡೋಕ್ ನಮ್ಗೆ ಆಪ್ಷನ್ ಇದೆ, ನೀವು ಟಿಕೆಟ್ ಫ್ರೀ ಆಗಿ ಕೊಡದೆ ಹೋದ್ರೆ ನಿಮ್ಮ ಹತ್ರ ಇರುವ ಲೈಸೆನ್ಸ್ ಗಳನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ನಮಗೆ ಅವಕಾಶ ಇದೆ. ಮುಂಚೆ KC ಕೊಡ್ತಿರ್ಲಿಲ್ವಲ್ಲ, ಯಾಕೆ ಹೇಳಿ? ಇಷ್ಟೇ ಕೊಡೋದು ನಾವು ಅಂತ ಇತ್ತು. ನನ್ ಗೊತ್ತು ಗಲಾಟೆಗಳಾಗೋದು. ಈ ಸತಿ ಏನಾಗಿದೆ, KC ಕೇಳ್ಕೊಂಡು ಹೋಗಿದ್ದಾರೆ, ದಯವಿಟ್ಟು IPL ಆಡ್ಸಕ್ ಬಿಡಿ ಅಂದ್ಬಿಟ್ಟು, ಆಯ್ತಾ? ಸೊ ರಿವರ್ಸ್ ಇದು. ಈ KC ಏನಂದ್ರೆ ನೀವೇನ್ ಹೇಳ್ತೀರೋ ಮಾಡ್ತೀವಿ ಅಂತ ಬಂದಿದ್ದಾರೆ. ಮುಂಚೆ ತರ ಆಗ್ತಿರ್ಲಿಲ್ಲ. ನನಗೆ ಗೊತ್ತು, ಶಂಕರ್ ಬಿದ್ರಿಗೂ ಒಂದು ಸೀನಿಯರ್ ಕ್ರಿಕೆಟರ್ ಗಲಾಟೆ ಆಗಿದ್ದು. ಶಂಕರ್ ಬಿದ್ರಿ ಅವ್ರು ಹೇಳಿದ್ರು, ನೀವು ಇಷ್ಟೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ, ಪಾಠ ಕಳಿಸಿದ್ರು. ಸೊ ಇದೆಲ್ಲ ಆಗಿದೆ. ನಿಮಗೆ ನೀವು BWSSBಗೆ ಕೊಡ್ಲಿಲ್ಲ ಅಂದ್ರೆ ನೀರು ಬರಲ್ಲ, ಬೆಸ್ಕಾಂ ನೀವು ಕೊಡಿದ್ರೆ ನಿಮಗೆ ಪವರ್ ಇಲ್ಲ, ಎಲ್ಲ ನಡೆಯುತ್ತೆ. ಈ ಓಪನ್ ಆಗಿ ಬ್ಲಾಕ್ ಮೇಲಿಂಗ್ ವರ್ಡ್ಸ್ ಇವಾಗ ಆಚೆ ಬರ್ತಿದೆ, ಬಟ್ ಹಿಂದೆ ಎಲ್ಲ ನಡೀತಾನೆ ಬಂದಿತ್ತು ಅಂತ ಹೇಳಿ. ಸರ್, ಇದು ಪಾರ್ಟಿ ಈ ಡಿಫರೆನ್ಸ್, ಐಡಿಯಾಲಜಿಕಲ್ ಡಿಫರೆನ್ಸ್ ಮೀರಿದ್ ನಡೀತಾ ಇದೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲೇನೆ DK ಶಿವಕುಮಾರ್ ಇಸ್ ಇನ್ ಫೇವರ್ ಆಫ್ ಗಿವಿಂಗ್ ಫ್ರೀ ಟಿಕೆಟ್ಸ್. DK ಸುರೇಶ್ ಅವ್ರು ಕಡ್ಡಿ ಮುರಿದಂಗೆ ಹೇಳ್ಬಿಟ್ರು ಸರ್, ಇರೋ ಸಮಸ್ಯೆ ತಪ್ಪದು. ಮತ್ತೆ ಇರೋ ಸಮಸ್ಯೆ ಏನು, ಚಿನ್ನಸ್ವಾಮಿ ಕ್ರೀಡಾಂಗಣ ಅಲ್ಲಿ ಕೆಪಾಸಿಟಿ ಇಲ್ಲ ಇಂಥದ್ ಕ್ರೀಡೆ ಆಡ್ಸಕ್ಕೆ. ನಾವು ಯೋಚನೆ ಮಾಡ್ಬೇಕಾಗಿರೋದು ಜನಪ್ರತಿನಿಧಿಗಳು ಪರ್ಯಾಯವಾಗಿ ಸ್ಟೇಡಿಯಂಗಳನ್ನ ಮಾಡೋ ನಿಟ್ಟಿನಲ್ಲಿ. ಅಂದ್ರೆ ಇವಾಗ ನೇರವಾಗಿ ಅವರು ಪೀಪಲ್ ರೆಪ್ರೆಸೆಂಟೇಟಿವ್ ಆಗಿ ಉಳಿದಿಲ್ಲ. ಅವ್ರಿಗಿರೋ ಈ ಕಾಳಜಿ, ಅಥವಾ ಅವ್ರು ಮೀಡಿಯಾಗೆ ಹೇಳಿದ್ರು ಮತ್ತೊಂದು ಮಗದೊಂದು, ಅಟ್ ಲೀಸ್ಟ್ ಫಾರ್ ದಟ್ ಸೇಕ್ ಅವ್ರ ಬಾಯಿಂದ ಬರ್ತಿರೋ ಕಾಳಜಿ ಆಕ್ಚುಲ್ ಜನಪ್ರತಿನಿಧಿಗಳಿಗೆ ಬರ್ತಿಲ್ಲ. ಹೌದು,
ಈಗ ಅವರು MLA ಗಳಿಗೆ ನಾನು ಇವ್ರಿಗೆ ಕರೆಸ್ಬಿಟ್ಟು ನಾನು ಅವ್ರ ಡಿಮ್ಯಾಂಡ್ಸ್ ಈಡೇರಿಸ್ತೀನಿ ಅನ್ನೋ ಆಂಗಲ್ ಅಲ್ಲಿ ಹೊರಟೋದ್ರು. ಅಂದ್ರೆ ನಾನು KSC ಆಫೀಸ್ ತರಿಸಿ ನಮ್ಮ MLA ಡಿಮ್ಯಾಂಡ್ ಇದೆ, ನಾಲ್ಕು ನಮ್ಮ MLA ಟಿಕೆಟ್ ತಗೊಂಡು ಮ್ಯಾಚ್ ನೋಡ್ಲಿ, ನಾನು ಮಧ್ಯಸ್ಥಿಕೆನಲ್ಲಿ ಎಲ್ರಿಗೂ ಟಿಕೆಟ್ ಸಿಕ್ತು ಅಂತ ಹೇಳ್ಬಿಟ್ಟು ಅವ್ರದ್ದು ಯೋಚನೆ ಆಯ್ತು. ಬಟ್ ಇಲ್ಲಿ ಈ ಘಟನೆಯ ಬಳಿಕ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಈಗ ಬೆಂಗಳೂರಲ್ಲಿ ಯಾವ್ದೋ ಒಂದು ಸಿನಿಮಾದೋ ಏನೋ ಒಂದು ದೊಡ್ಡದು ಇಂಟರ್ನ್ಯಾಷನಲ್ ನ್ಯಾಷನಲ್ ಅಥವಾ ಕರ್ನಾಟಕದ ಮಟ್ಟ ಒಂದು ಶೋ ನಡೆಯುತ್ತೆ ಅಂತ ತಿಳ್ಕೊಳ್ಳಿ. ಶಾಸಕರಿಗೆ ಟಿಕೆಟ್ ರಿಸರ್ವೇಶನ್ ಇಡೋದು ಒಂದು ಸಂಪ್ರದಾಯ ಆಗುತ್ತೆ. ಯಾವುದೋ ಒಂದು ದೊಡ್ಡ ಮ್ಯೂಸಿಕಲ್ ನೈಟ್, ಯಾವುದೋ ಇಂಟರ್ನ್ಯಾಷನಲ್ ತುಂಬಾ ಚೆನ್ನಾಗಿ ನಡೀತವೆ ಮ್ಯೂಸಿಕಲ್ ನೈಟ್ಸ್, ಅವ್ರಿಗೆ MLA ಮಕ್ಳುಗಳೆಲ್ಲ ಅಟೆಂಡ್ ಮಾಡ್ತಿರ್ತವೆ. ಪ್ಯಾಲೇಸ್ ಗ್ರೌಂಡ್ ಅಲ್ಲೆಲ್ಲ ನಡೀತು, ಪಾಪ್ ಶೋ ಏನೋ ನಡೀತಲ್ವಾ, ಒಂದು ರ್ಯಾಪ್ ಗಿಪ್ ಏನೋ ನಡೀತಲ್ವಾ, ಅಂತದ್ದೇನೋ ಇನ್ನೊಂದು ಯಾವ್ದೋ ಫ್ಯಾಷನ್ ಶೋ ನಡೆಯುತ್ತೆ. ಇಲ್ಲಿ ಎಲ್ಲ MLA ಮಕ್ಕಳಿಗೆ ಟಿಕೆಟ್ ರಿಸರ್ವ್ ಮಾಡೋದು ಒಂದು ಸಂಪ್ರದಾಯ ಆಗುತ್ತೆ. ಇಲ್ಲ ಯಾವ್ದೋ ಒಂದು ದೊಡ್ಡ ಪಬ್ ಅಲ್ಲಿ ರಿಸ್ಟ್ರಿಕ್ಟೆಡ್ ಎಂಟ್ರೀಸ್ ಇರುತ್ತೆ, ಬರೀ VVIPಗಳಲ್ಲಿ ಇನ್ನೇನೋ ಅವ್ರದ್ದೇನೋ ಒಂದು ಮಾನದಂಡ ಇಟ್ಕೊಂಡು ಕ್ಲಬ್ಗಳು ನಡೆಸ್ತಾರೆ. ಕೆಲವು ಕ್ಲಬ್ಗಳಲ್ಲಿ ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ, ಆ ತರದ್ದು ಏನೇನೋ ರೂಲ್ಸ್ ಎಲ್ಲ ಇರ್ತವೆ. ಅಲ್ಲಿಗೂ ಈಗ ಅಲ್ಲಿ ಕೂಡ 20 ಎಷ್ಟು 4 ಟಿಕೆಟ್ 10 ಜನ MLA ಗಳಿಗೆ ಒಂದು ಟಿಕೆಟ್ ರಿಸರ್ವ್ ಮಾಡೋದು. ಆಮೇಲೆ ಇದು MLA ಕೋಟ ಹೊಸದಾಗಿ MLA ಕೋಟ ಅಂತ. ಆಮೇಲೆ ಈಗ ಸೆಂಚುರಿ ಕ್ಲಬ್, ಬೋರಿಂಗ್ ಕ್ಲಬ್, ಅಲ್ಲೆಲ್ಲ ಒಂದು 10 ಲಕ್ಷ 15 ಲಕ್ಷ 20 ಲಕ್ಷ ಇರುತ್ತೆ. ಅಲ್ಲಿ ಡಿಪೆಂಡ್ಸ್ ಅಪಾನ್ ಒಂದು 10% MLA ಗಳಿಗೆ ಫ್ರೀ ಇಟ್ಬಿಡೋದು. ಇದು ಇಂತಹ ಒಂದು ಹೊಸ ಸಂಪ್ರದಾಯಕ್ಕೆ ಈ ವಿದ್ಯಮಾನ ನಾಂದಿ ಹಾಡಿದೆ. ಈಗ IPL ಮೇಲೂ ಸರ್ಕಾರ ನೇರ ನಿಯಂತ್ರಣ ಇಲ್ಲ. ಈಗ IPL ಅಲ್ಲಿ ಕರೆಸಿ ಮಾತಾಡಿ ಒಂದ್ 3 ಟಿಕೆಟ್ ಕೊಡಪ್ಪ ಅಂತ ಅವ್ರಿಗೆ ಒಪ್ಸಕ್ ಸಾಧ್ಯ ಇತ್ತು ಅಂದ್ರೆ, ಸೆಂಚುರಿ ಕ್ಲಬ್ ಇರೋದು ಕಬ್ಬನ್ ಪಾರ್ಕ್ ಅಲ್ಲಿ, ಬೋರಿಂಗ್ ಕ್ಲಬ್ ಇರೋದು ಗೌರ್ಮೆಂಟ್ ಲ್ಯಾಂಡ್ ಕೊಟ್ಕೊಂಡಿರೋದು. ಅವ್ರಿಗೆ ಕರೆದ್ಬಿಟ್ಟು ನಮ್ಮ MLA ಒಂದೊಂದು ಟಿಕೆಟ್ ಕೊಡಿ, ಒಂದು ಅವ್ರ ಫ್ಯಾಮಿಲಿ ಮೆಂಬರ್ ಒಂದು 4 ಟಿಕೆಟ್ ಕೊಡಿ ಅಂತಂದ್ರೆ ತಪ್ಪೇನು? ಕರೆದು ಬಿಟ್ಟು ಕೇಳೋಷ್ಟು ಔದಾರ್ಯತೆ ತೋರಿಸ್ತಾರೆ ಸರ್. ಏನಾಗಿದೆ ಅಂದ್ರೆ ಎಲ್ಲ KSA ಮೇಲೆ ಹೊಣೆ ಆಗಿದೆ ಈಗ. ಬಟ್ ಆಕ್ಚುಲಿ ಡಾಮಿನೇಟ್ ಮಾಡ್ತಿರೋದು RCB. ಅವ್ರದ್ದು ಹೇಗಂದ್ರೆ ಬೇರೆ ಒಂದು 15,000 ಟಿಕೆಟ್ಸ್ ಇವ್ರು ಕೊಡ್ತಾರೆ KSAಗೆ. ಕೊಟ್ಬಿಟ್ಟು ಅವ್ರು ಎಲ್ಲರಿಗೂ ಕೊಡ್ಬೇಕು, ಗವರ್ಮೆಂಟ್ ಏಜೆನ್ಸಿ ಕೊಡ್ಬೇಕು, ಮೆಂಬರ್ಸ್ ಕೊಡ್ಬೇಕು, ಕ್ಲಬ್ ಇದು ಹೋಗ್ಬಿಟ್ಟು. ಈಗ ಕ್ಲಬ್ ಒಳಗೆ ನಾನು ಟೀಮ್ ಆಡ್ಬೇಕಂದ್ರೆ 11 ಜನ ಬೇಕು ಮ್ಯಾಚ್ ಆಡಕ್ಕೆ. ಬಟ್ ಒಂದು ಕ್ಲಬ್ಗೆ 6 ಟಿಕೆಟ್ ಕೊಡುತ್ತೆ, ಅವ್ರಿಗಿಲ್ಲ. ಆಯ್ತಾ? ಸೊ ಇದು ನೋಡ್ಕೊಂಡು ಹೋದ್ರೆ ನೀವು ಕ್ರಿಕೆಟರ್ಸ್ ಲೆಕ್ಕಾಚಾರ ಇಲ್ಲ, ಬೇರೆ ಬೇಕು. ಆಮೇಲೆ RCB ಹೇಗಂದ್ರೆ RCB ನೋಡಿ, ನಾನು ಇದನ್ನ ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀನಿ. ಇವರು ಡೈನಾಮಿಕ್ ಪ್ರೈಸಿಂಗ್ ಮಾಡ್ತಾರೆ, ಬ್ಲ್ಯಾಕ್ ಹೋಲ್ ಮಾರ್ದಂಗೆ. ನೀವು ಸಿನಿಮಾಗೆ ಹೋಗ್ಬಿಟ್ಟು ಬ್ಲ್ಯಾಕ್ ತಗೋತೀವಿ, ಟಿಕೆಟ್ ಸಿಕ್ಕಲ್ಲ ಅಂದ್ಬಿಟ್ಟು. ಇವ್ರೇನ್ ಮಾಡ್ತಾರೆ, ಜನ ಕಾವು ಬಿಡಲ್ಲ ಟಿಕೆಟ್ಸ್, ಸುಮ್ಮನೆ ಹೇಳ್ಬಿಡ್ತಾರೆ ಮಾರಿದೀವಿ ಅಂದ್ಬಿಟ್ಟು. ಜನ ಟಿಕೆಟ್ ಬೇಕಂದಿದ ತಕ್ಷಣ 2,000 ಟಿಕೆಟ್ನ ಡೈನಾಮಿಕ್ ಪ್ರೈಸಿಂಗ್ ಮಾಡಿ 3,800 ಮಾಡ್ತಾರೆ, 6,000 ಮಾಡ್ತಾರೆ. ಬೇಸ್ ಪ್ರೈಸ್ ಅದನ್ನ ಇವರು ಡೈನಾಮಿಕ್ ಪ್ರೈಸಿಂಗ್ ಕೊಡ್ತಾರೆ. ಅದು ಸರ್ಕಾರ ತಡಿಬೇಕು. ಇದು ಬೇರೆ ಕರ್ನಾಟಕ ಬೆಂಗಳೂರಾಗ ಆಗ್ತಿರೋದು. ಕರೆಕ್ಟ್ ಸರ್. ಬಟ್ ಇದು ನೇರವಾಗಿ ಕನೆಕ್ಟ್ ಆಗದೆ ಹೋದ್ರು ಕೂಡ ಸಿನಿಮಾ ಮಂದಿರಗಳಲ್ಲಿ